ಈಗ ಹೋಮ್ ಬಗ್ಗೆ ಅಂತ ನೋಡಿದಾಗ ತುಂಬ ಜನ ಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ತುಂಬ ಈ ಫೀಡ್ಗಳಲ್ಲೆಲ್ಲ ಅಂತ ಬರೋದು ಈಗ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಅದರಲ್ಲಿ ವಾವ್ ಎಂಥ ಮನೆ ಕಟ್ಬಿಟ್ಟಿದ್ದಾರಪ್ಪ, ಅದು ಕೇವಲ ಇಷ್ಟು ಲಕ್ಷಕ್ಕೆ ಅಂತ ದೊಡ್ಡದಾಗಿ ಹಾಕಿಬಿಟ್ಟು ನಮಗೊಂದು ಏನು ಖುಷಿ ಅಂದರೆ ಇಷ್ಟು ಲಕ್ಷಕ್ಕ, ಇಷ್ಟು ಕಡಿಮೆ ಬೆಲೆಗ, ಇಷ್ಟು ಚೆನ್ನಾಗಿರೋ ಮನೆನ ಅಂತ. ಅಂದರೆ ಅದು ಎಷ್ಟು ಫ್ಯಾನ್ಸಿ ಆಗಿರುತ್ತೆ ಅಂದರೆ ಅದು ನೆಕ್ಸ್ಟ್ ನಾವು ಮನೆ ಕಟ್ಸೇ ಬಿಡಬೇಕು ಅನ್ನೋಂಥ ರೇಂಜ್ಗೆ ಅದು ಹಾಗೇ ಇರುತ್ತೆ. ಖಂಡಿತ ಇಲ್ವೇ ಇಲ್ಲ. ಅದಂತೂ ದಯವಿಟ್ಟು ಯಾರು ನಂಬಲೇಬೇಡಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪರ್ಸ್ನಲ್ ಆಗಿ. ಬಿಕಾಸ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ನೋಡ್ತಾರೆ, ರಿಯಾಲಿಟಿರಲ್ಲಿರಲ್ಲ. ನಮ್ಮ ಯೂಟ್ಯೂಬು, ನಮ್ಮ ಕಂಪನಿ ಪೇಜ್ರಲ್ಲೋ ಎಲ್ಲೂ ಬಂದ್ಬಿಟ್ಟು ಫ್ಯಾನ್ಸಿ ಮನೆ ಇಷ್ಟು ಕಟ್ಟಿದ್ದೀವಿ ಅಂತ ಎಲ್ಲೂ ಹೇಳೋದೇ ಇಲ್ಲ. ಅರ್ಥ ಮಾಡಿ, ಫ್ಯಾನ್ಸಿ ಮನೇನ ಒಬ್ಬರು ತೋರಿಸ್ತಾರೆ, ಅದಕ್ಕೆ ಸಿಕ್ಕಾಪಡೆ ಕಾಸ್ಟ್, ಲೈಕ್ ಏನದು ನಿಮಗೆ ಎಕ್ಸ್ಟ್ರಾ ವರ್ಕ್ಸ್ ಆಗಿರುತ್ತೆ, POP ಆಗಿರುತ್ತೆ, ಲೈಟ್ಸ್ ಆಗಿರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ ಆಗಿರುತ್ತೆ, ಸೋಫಾಸ್ ಆಗಿರುತ್ತೆ, ಎಲ್ಲ ಅವ್ರ ಖರ್ಚು ಅವ್ರು ಹಾಕಿರೋದಕ್ಕೂ. ಇವಾಗ ಒಂದು ಕಾರ್ ಶೋರೂಮ್ಗೆ ಹೋದರೆ, ನಾವು ಜಸ್ಟ್ ಎಲಾಬ್ರೇಟ್ ದಿಸ್, ಒಂದು ಕಾರ್ ಶೋರೂಮ್ಗೆ ಹೋದರೆ ದಿಸ್ ಬ್ರ್ಯಾಂಡ್ ಆಫ್ ಕಾರ್ ಸ್ಟಾರ್ಟ್ಸ್ ಫ್ರಮ್ 19 lakh ಅಂತ ಹಾಕಿರ್ತಾರೆ. ಅಲ್ಲಿ ಶೋರೂಮ್ ಮಾಡೋಗಿ ನೋಡಿದ್ರೆ ಡಿಸ್ಪ್ಲೇ ಇಟ್ಟಿರೋದು ಬಂದ್ಬಿಟ್ಟು ಟಾಪ್ ಎಂಡ್ ಇಟ್ಟಿರ್ತಾರೆ. ಬಟ್ ನೀವು ಬೇಸಿಕ್ ವೇರಿಯಂಟ್ ಕೇಳಿದ್ರೆ ಸರ್ ಇಲ್ಲೆಲ್ಲ ಗಾಡಿ ಹೊರಗಡೆ ಹೋಗಿದೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ಬೇಸಿಕ್ ವೇರಿಯಂಟ್ ನಿಮ್ಗೆ ಇಷ್ಟ ಆಗಲ್ಲ. ಬಟ್ ಅವ್ರು ಬೇಸಿಕ್ ವೇರಿಯಂಟ್ ಪ್ರೈಸ್ ಇಟ್ಟು ಟಾಪ್ ಎಂಡ್ದು ಕಾರ್ ಡಿಸ್ಪ್ಲೇ ಮಾಡ್ತಾರೆ. ಎಕ್ಸಾಕ್ಟ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಆಗ್ತಿರೋದು ಅದೇ. ಇನ್ಸ್ಟಾಗ್ರಾಮನ್ನು ನಂಬ್ಕೊಂಡು ಮನೆ ಕಟ್ಟಿದ್ರೆ ಆ ಮನೆಗೆ ನಿಮ್ಮ ಬಜೆಟ್ ಸಾಕಾಗಲ್ಲ. ನಾನು ಟ್ರ್ಯಾಪ್ ಮಾಡಲ್ಲ, ನಾನು ಹೇಳೋದು ಸ್ಟ್ರೈಟ್ ಫಾರ್ವರ್ಡ್ ಬಿಸ್ನೆಸ್. ಇದು ಮಾಡಿದ್ರೆ ನಿಮ್ಗೆ ಒಳ್ಳೆಯದು, ಇದು ಮಾಡಿದ್ರೆ ನಿಮ್ಮ ರಿಯಾಲಿಟಿಗೆ ಬೇಕಾಗಿರುತ್ತೆ, ನಿಮ್ಮ ಬಜೆಟ್ಗೆ ಇದು ಕರೆಕ್ಟಾಗಿರುತ್ತೆ. ಆ ಥರ ಸಜೆಷನ್ ನಾವು ಕೊಡ್ತೀವಿ.